ಹರ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಶ್ರೀಮನ್ನಿಜಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಬಸವಾದಿ ಪ್ರಮತರನ್ನು ಎಲ್ಲ ಋಷಿಮುನಿಗಳನ್ನು ಎನ್ನ ಮಸ್ತಕದ ಮೇಲೆ ಇರಿಸಿಕೊಂಡು ಯಾವ ಜಗನ್ಮಾತೆ ಜಗಜ್ಜನ್ನಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕೂ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತಾರೆ. ಶಿವಸ್ವರೂಪಿಗಳೇ, ಇಲ್ಲಿ ಅಧಿಕರಣವಾಗಿ ಇಟ್ಟುಕೊಂಡಿರುವ ವಿಷಯ ಯಾವುದು ಅಂತ ಕೇಳಿದರೆ ವೀರವೈರಾಗ್ಯಿನಿ ಚನ್ನಮಲ್ಲಿಕಾರ್ಜುನನ ಅರ್ಧಾಂಗಿನಿ ಅಕ್ಕ ಮಹಾದೇವಿ ಹೇಳಿರ್ತಕ್ಕಂಥ ಒಂದು ವಚನವನ್ನು ಆಧಾರವಾಗಿ ಇಟ್ಟುಕೊಂಡು ಮಾತನಾಡಬೇಕಂಥೇಳಿ ಬಯಸಿದ್ದೇವೆ ಪುಣ್ಯಾತ್ಮರೇ. ಅದು ಯಾವುದು? ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ. ಇಲ್ಲಿ ನರಜನ್ಮವನ್ನು ತೊಡೆದು ಹಾಕಿ ಮನುಷ್ಯನನ್ನು ತೊಡೆದು ಹಾಕಿ ಹರನನ್ನ ಮಾಡಿದ ಏ ಸದ್ಗುರುನಾಥ. ಭವಿ ಎಂಬುದು ಬಿಡಿಸಿ ಭಕ್ತಿಯೆಂದೆನಸಿದ ಗುರುವೇ. ನನಗೆ ಭಕ್ತಿ ಗೊತ್ತಿದ್ದರಿಕಿಲ್ಲ, ಭಕ್ತಿಯನ್ನು ಮಾಡಲಿಕ್ಕೆ ಹಚ್ಚಿದಿ ಹೇ ಸದ್ಗುರುನಾಥ. ಭವ ಬಂಧನವ ಕಳೆದು ಪರಮ ಸುಖವ ತೋರಿದ ಗುರುವೇ. ನಾನು ಹುಟ್ಟು ಸಾವುಗಳಲ್ಲಿ ತೊಳಲಾಡುತ್ತಿದ್ದೆ, ಆದರೆ ಆ ಹುಟ್ಟು ಸಾವುಗಳನ್ನು ನಿವೃತ್ತಿ ಮಾಡಿರತಕ್ಕಂಥ ಹೇ ಸದ್ಗುರುನಾಥ, ಚನ್ನಮಲ್ಲಿಕಾರ್ಜುನನ ಕೈವಶಕ್ಕೆ ಕೊಟ್ಟ ಗುರುವೇ. ಶರಣು ಶರಣಾರ್ಥಿ ನಿನಗ ಸದ್ಗುರುನಾಥ. ಅಕ್ಕ ಹಿಡ್ಕೊಂಡು ಬಂದಡ್ರಿ. ಆಕಿ ಮಾತನಾಡಿದ್ದು ಎಲ್ಲ ವಚನ. ಅದು ಈ ಮನುಷ್ಯ ಜನ್ಮ ಅನ್ನತಕ್ಕಂಥದ್ದು ನಾವು ಏನು ಮಾಡ್ತೀವಿ, ಇದಕ್ಕೆ ಮನುಷ್ಯರತ್ತೀವಿ, ನಾವು ಅತ್ತೀವಿ. ಇದಕ್ಕೆ ಸದ್ಗುರುನಾಥ ನಾ ಅತ್ತೀವಿ. ಇದಕ್ಕೆ ಏನತ್ತೀರಿ ನೀವು? ನಾ ಅತ್ತೀರಿಲ್ಲ. ಎದಕ್ಕತ್ತೀರಿ ನಾ ಅಂಥೇಳಿ? ಏನ ಶರೀರಕ್ಕತ್ತೀರೋ, ಏನ ಇಂದ್ರಿಯಗಳಿಗೆತ್ತೀರೋ, ಏನು ಮನುಷ್ಯಗೆತ್ತೀರೋ, ಎದಕ್ಕತ್ತೀರಿ ನಾ ಅಂಥೇಳಿ? ಯಾವುದು ನೆಂಬುದು? ನೀವು ಯಾರು? ಪರಮಾತ್ಮ ಸದ್ಗುರುನಾಥ ಏನು ಮಾಡ್ತಾನಂದ್ರೆ ಈ ನಾ ಅನ್ನೋದನ್ನು ಹೊಡೆದು ಓಡಿಸ್ತಾನ. ಇದು ನೀ ಏನೂ ಅಲ್ಲ, ಶರೀರು ನೀನಲ್ಲ. ಶರೀರದೊಳಗೆ ಮೂರು ಅದಾವ. ಇದ್ರಾಗ ಸ್ಥೂಲ, ಸೂಕ್ಷ್ಮ, ಕಾರಣ. ಮೂರು ಶರೀರದಾವ ಇದ್ರೊಳಗೆ.
ಶರೀರ ಅದಾವ, 3 ಗುಣನೂ ಅದಾವ, ಇಂದ್ರಿಯಗಳದಾವ, ಪಂಚ ಜ್ಞಾನೇಂದ್ರಿಯಗಳ 5 ಅದಾವ, ಪಂಚ ಕರ್ಮೇಂದ್ರಿಯಗಳ 5 ಅದಾವ, ಪಂಚ ಪ್ರಾಣಗಳ 5 ಅದಾವ. ಮನಸ್ಸ, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲನೂ ಐತಿದ್ರೊಳಗೆ. ಇವು ಎಲ್ಲ ಇರತಕ್ಕಂಥವು ನೀನು ಅಲ್ಲಪ್ಪ. ಇವು ಅದಾವಲ್ಲ, ಇವು ನಿನ್ನೂ ಏನೂ ಅಲ್ಲಿವ. ನೀ ಯಾರು ಇದ್ದಿ ಅಂತಂದ್ರೆ ಎಲ್ಲವನ್ನ ತಿಳಿಸಿ ಹೇಳಿ ಸದ್ಗುರುನಾಥ ಏನು ಮಾಡ್ತಾನ, ನೀನೇ ಪರಮಾತ್ಮನಿದ್ದಿ, ಇವ ಯಾವು ನಿನ್ನೂ ಅಲ್ಲ, ಇವು ನಿನ್ನೂ ಅಲ್ಲ, ನೀನೂ ಅಲ್ಲ. ನೀ ಏನದಿ ಪರಮಾತ್ಮನ ಇದ್ದಿ ಅಂಥೇಳಿ ಸದ್ಗುರುನಾಥ ಬೋಧ ಮಾಡ್ತಾನೆ. ಬೋಧ ಮಾಡಿದಾಗ ಅಲ್ಲಿ ತನ ತಿಳಿಯಂಗಿಲ್ರಿ, ತಿಳಿತೈತೇನಂದ್ರೆ ಇದಕ್ಕೆ ದೃಷ್ಟಾಂತ ಏನಂದ್ರೆ, ಮಣ್ಣಿನ ಹೆಂಟಿರ್ತೈತಿ, ಅದು ನೀರಿನಾಗಿಟ್ಟಗಳೇ ಕರಗತೈತದ. ಕರಗತತಿಲ್ರಿ, ಮಣ್ಣಿನ ಹೆಂಟಿದ್ದದ್ದು ನೀರು ನಾವು ಹಾಸಾಕ ಬಿಟ್ಟಗಳೇ ಹೊಳಿ ಬಂದಗಳೇ ಅದು ಕರಗತೈತಿ. ಅದ ಮಣ್ಣಿನ ಹೆಂಟಿಯನ್ನು ತಗೊಂಡು ಕುಂಬಾರನ ಕೈ ಒಳಗೆ ಕೊಟ್ರೆ ಆ ಕುಂಬಾರ ಏನು ಮಾಡ್ತಾನ, ನೀರು ಹಾಕಿ ಹದವಾಗಿ ತುಳಿತಾನದನ. ತುಳಿದು ತಿಗರಿ ಮೇಲಿಟ್ಟು ತಿರುಗಿಸಿ ಅದನ್ನು ಮಡಿಕೆಯನ್ನು ಮಾಡ್ತಾನೆ. ಮಡಕೆ ಮಾಡಿ ಅಷ್ಟ ಬಿಡುವುದಿಲ್ಲ, ಒಲಿ ಒಳಗೆ ಹಾಕಿ ಸುಡ್ತಾನೆ ಅದನ್ನು, ಬೆಂಕಿಯಾಗ ಹಾಕಿ. ಆಗ ಗಡಿಗೆ ಮಡಕೆ ಏನಂತದ ಅಂತ ಕೇಳಿದ್ರೆ ನೀರು ಹೇಳ್ತೈತದು, ನೋಡು ನಿನ್ನೊಳಗೆ ಬಂದಾಗ ನೀನು ಕರಗಿಸ್ತಿದ್ದಿ, ನಿನ್ನೊಳಗಿದ್ದಾಗ ನೀ ಕರಗಿಸ್ತಿದ್ದಿ ನನ್ನ, ಈಗ ನಾ ಆಹ್ವಾನ ಮಾಡ್ತೇನೆ ನಿನಗೆ, ನೀ ಎಷ್ಟು ದಿನ ಇರ್ಬಂದು ನನ್ನಂತಲೇ, ನಾ ಕರಗುವುದಿಲ್ಲ, ನಿನ್ನ ಏನು ಮಾಡೋದಿಲ್ಲ, ನೀನು ನನ್ನ ಒಳಗೆ ಇರು ಬಾ ಅಂಥೇಳಿ ಆಹ್ವಾನ ಮಾಡ್ತೈತೆದು. ಏನೋ ಮಡಿಕೆ ಯಾಕ ನಾ ಈಗ ತಯಾರಾಗೇನಿ ನಾನು. ಈಗ ನಾಗ ಕರಗತ್ತಿದ್ದೆ, ಈಗ ನಾ ಕರಗಂಗಿಲ್ಲ, ಯಾಕೆ ನಾ ಶುದ್ಧಾಗೇನಿ. ನೋಡು, ಯುದ್ಧ ಆಡಬೇಕಾದ್ರೆ ಶುದ್ಧತೆ ಬೇಕಲ್ಲ. ಇನ್ನೊಬ್ಬ ರಾಜನ ಜೊತೆಗೆ ಯುದ್ಧ ಆಡಬೇಕಾಗಿತ್ತಂದ ಪ್ರಜೆಗಳು ಬೇಕು ತಮ್ಮಂತೆಲೆ, ಎಲ್ಲ ಸಾಹಿತ್ಯ ಬೇಕು ಅಂದಾಗ ಯುದ್ಧ ಆಡಕ್ಕೆ ಬರ್ತೈತಿ. ಗಟ್ಟಿಯಾಗಿ ನಿಂದಿರ್ಬೇಕಲ್ಲ, ಗಟ್ಟಿಯಾಗಿ ನಿಂತಾಗನೇ ಯುದ್ಧ ಆಡಕ್ಕೆ ಬರ್ತೈತಿ. ಹಾಗಾಗ ಮಡಕಿ ಅದರಂತೆ ನೋಡು, ನಾನು ಈಗ ಗಟ್ಟಿಯಾಗೇನಿ, ನಿನ್ನ ಆಹ್ವಾನ ಮಾಡ್ತಾನೋ, ಬಂದು ಇರು ನನ್ನ ಮನೆಯೊಳಗಂತ ಹೇಳ್ತದೆ. ಆಗ ಪುಣ್ಯಾತ್ಮರೇ, ನಾವು ಸದ್ಗುರುನಾಥನಂತಲ್ಲಿ ಹೋಗಿ, ಸದ್ಗುರುನಾಥ ಏನು ಮಾಡ್ತಾನ, ಕುಂಬಾರ ಗಡಿಗೆಯನ್ನು ತಯಾರು ಮಾಡಿ ಸುಟ್ಟ ನೀರಿಗೆ ಆಹ್ವಾನ ಮಾಡೋಕ್ಕೆ ಹಚ್ಚಿದ. ಹಂಗೆ ಸದ್ಗುರುನಾಥ ನಮಗೆ ಏನು ಬೋಧ ಮಾಡ್ತಾನಂದ್ರೆ, ನೋಡಪ್ಪ ನೀನು ಇದು ನಿಂದಲ್ಲ ಶರೀರ, ಪಂಚಮಹಾಭೂತಗಳ ಶರೀರ ಐತಿದು. ಕಡ್ನ ಇದ್ದೀನಿ, ಬಾಡಿಗೆ ಇದಿ ಮನೆಯೊಳಗೆ. 5 ಪಂಚಮಹಾಭೂತಗಳ, ಅದಕ್ಕೆ 25 ತತ್ವಗಳು ಕೂಡಿರ್ತಕ್ಕಂಥ ಇದು ಸ್ಥೂಲ ದೇಹ. 17 ತತ್ವಗಳಿಂದ ಕೂಡಿರ್ತಕ್ಕಂಥ ಸೂಕ್ಷ್ಮ ದೇಹ.
ಅದಕ್ಕಿರ್ತಕ್ಕಂಥ ಕಾರಣ ದೇಹ. ಇವು ಯಾವೂ ನೀನಲ್ಲಪ್ಪ, ನೀನು ಪರಬ್ರಹ್ಮ ವಸ್ತು ಇದ್ದಿ, ನೀನ ಪರಮಾತ್ಮನಿದ್ದಿ ಅಂಥೇಳಿ ಆ ಸದ್ಗುರುನಾಥ ನಮ್ಮನ್ನು ಏನು ಮಾಡ್ತಾನಂದ್ರೆ ತಯಾರವನ್ನು ಮಾಡ್ತಾನೆ, ಗಟ್ಟಿ ಮಾಡಿಬಿಡ್ತಾನೆ ಸದ್ಗುರುನಾಥ. ನಿನ್ನ ಬಿಟ್ಟರೆ ದೇವರು ಇಲ್ಲಪ್ಪ, ನೀನ ಪರಮಾತ್ಮದಿ ಅಂಥೇಳಿ ಬೋಧ ಮಾಡ್ತಾನೆ ಪುಣ್ಯಾತ್ಮರೇ. ಆದರೆ ಗುರುವಿನ ಸನ್ನಿಧಾನಕ್ಕೆ ಹೋಗಕ್ಕೆ ನಮಗಾಗಂಗಿಲ್ಲ. ನಾವು ದೇವ್ರ ಅದೀವು, ದೇವರಿದ್ರು ಇನ್ನೊಂದು ದೇವ್ರ ನಾವು ಏನು ಮಾಡ್ತೀವಿ ಅಂದ್ರೆ ಕಲ್ಲು ಪೂಜೆ ಮಾಡಾಕ್ತಿದ್ವಿ. ನಾವು ದೇವ್ರಿದ್ದ ಕಲ್ಲು ಪೂಜೆ ಮಾಡಾಕತ್ತಿದ್ದೀವಿ, ಅದಕ್ಕೆ ಕೈ ಮುಗಿದು ನಾವು ಬೇಡ್ಕೊಳಕತ್ತಿದ್ವಿ. ನಾವ್ಯಾವಾಗ ದೇವ್ರಾಗಕ್ಕೆ ಬರ್ತೈತಿ? ನಾವು ಯಾವಾಗ ಆಗೋದು ದೇವ್ರ? ಬರೀ ಕಲ್ಲನ್ನು ಪೂಜೆ ಮಾಡಿಕೋತ ಹೋದ್ರೆ ನಾವು ಯಾವಾಗ ಆಗೋದು ದೇವ್ರ? ಇದೊಂದು ಶ್ರೇಷ್ಠವಾದಂಥ ಮನುಷ್ಯ ಜನ್ಮವನ್ನು ಕೊಟ್ಟಾನ ಸದ್ದು ಪರಮಾತ್ಮ ನಮಗೆ. ಯಾಕೆ? ನನ್ನನ್ನು ತಿಳಿ ಹೋಗಿ, ನೀನು ಹೋದಗಳೇ ನನ್ನನ್ನು ತಿಳಿದು ನಡೆಯತ್ತ ಅಂಥೇಳ್ಯಾನ. ಎಂತು ತಿಳಿದು ನೀ ನಡಿ ಮನವೇ, ಸಂತೋಷ ಸುಖದೊಳಗಿರು ಮನವೇ. ನೀನು ಇಂಥವನ್ನು ತಿಳಿದು ನಡಿಯತ್ತ ಹೇಳ್ಯಾನ ಪರಮಾತ್ಮ. ನಾವು ಏನು ತಿಳಿಯಾಕತ್ತೇದೀವು? ತಿಳಿದು ಬಿಟ್ಟ ತಿಳಿಲಾರದನ್ನು ತಿಳ್ಕೊಳಕತ್ತಿದ್ದೀವಿ ನಾವು. ಯಾವ ಹುರುಳೂ ಇಲ್ಲ. ಹೊಟ್ಟೆ ಕುಟ್ಟಿದಂಗೆ ಅವೇನು ಬತ್ತು ಅಲ್ಲ, ಹೊಟ್ಟನ್ನು ಕುಟ್ಟಾಕತ್ತಿದ್ವಿ ನಾವು. ಅಕ್ಕಿ ಹೆಂಗೆ ಬರ್ಬೇಕ್ರಿ? ಭತ್ತ ಕುಟ್ಟಿದ್ರೆ ಅಕ್ಕಿ ಬರ್ತಾವ. ಹೊಟ್ಟೆ ಕುಟ್ಟಾಕತ್ತಿದ್ವಿ ಅಂದ್ರೆ ಹೆಂಗೆ ಅಕ್ಕಿ ಬರ್ತಾವ ನಮಗೆ? ಹಂಗೆ ನಾವು ಪ್ರಪಂಚದಲ್ಲಿ ಮುಳುಗಿದ್ವಿ. ನಾವು ಎದ್ದು ಬರುವಲ್ಲಿವಾಗಿದ್ವಿ. ಯಾಕಂದ್ರೆ ರುಚಿ ಹತ್ತೈತಿ ನಮಗೆ. ಇದು ಸತ್ಯತ ತಿಳಿದದೆವು. ಶಾಸ್ತ್ರ ಏನು ಹೇಳ್ತದ ಅಂತ ಕೇಳಿದ್ರೆ, ಬ್ರಹ್ಮ ಸತ್ಯ ಜಗನ್ಮಿಥ್ಯ, ಜಗತ್ತ ಮಿಥ್ಯ ಅಂತ ಹೇಳ್ತತಿದ. ಅಲ್ರಿ ಕಣ್ಣಿಗೆ ಕಾಣಿಸ್ತತ್ಲೆ, ಮಿಥ್ಯೆ ಹೆಂಗೆ ಆಕ್ಕತಿ ಕೇಳಿದ್ರೆ, ಸಿದ್ಧಾಂತ ಮತದವರು ಅನಿರ್ವಚನೆ ಐತಿ ಹೇಳ್ತಾರೆ. ಗುರುಗಳೇನು ಹೇಳ್ತಾರೆ? ಅನಿರ್ವಚನ ಐತಿ. ಕಾಣಿಸ್ತತಿ ಅಂದ್ರೆ ಅನಿರ್ವಚನ ಐತಿ. ಈಗ ಹಗ್ಗದಾಗ ಹಾವು ಕಾಣಾಕ್ತೈತಿ, ನಸುಗತ್ತಲಿ ಒಳಗೆ ಮನುಷ್ಯ ಹೊಂಟಾನ, ಹಗ್ಗರ ಬಿದ್ದತಿ ಅಂಕ ಡೊಂಕಾಗಿ. ಅವನಿಗೆ ಹೆಂಗೆ ಕಾಣಿಸ್ತತಿ? ಅದು ಹಾವಿನಂಗೆ ಕಾಣಿಸ್ತೈತದ ಅನಿಸ್ತಾನ ಮನುಷ್ಯ. ಹಂಗೆ ನಮಗೆ ಅಜ್ಞಾನ ಆವರಿಸಿಕೊಂಡೈತಿ. ಅವನಿಗೆ ಹೆಂಗೆ ಹಾವ ಕಂಡಿತ್ತಲ್ಲ, ಇರುದ ಹಗ್ಗ ಕಾಣುದ ಹಾವ. ಹಂಗೆ ನಮಗೆ ಅಜ್ಞಾನ ಆವರಿಸಿಕೊಂಡೈತೆ ಪುಣ್ಯಾತ್ಮರೇ. ಈ ಅಜ್ಞಾನ ಹೋಗಬೇಕಾಗಿತ್ತು. ನಾಮ ಪರಮಾತ್ಮ ಆಗಬೇಕಾಗಿತ್ತಂದ್ರೆ ನೋಡ್ರಿ, ಸದ್ಗುರುನಾಥನ ಕಡೆ ಹೋಗಬೇಕು. ಎಲ್ಲ ದೇವಾನುದೇವತೆಗಳು ಗುರುವಿನನ್ನು ಮಾಡಿಕೊಂಡಾರ. ಅದಕ್ಕೆ ಅಕ್ಕ ಹೇಳಿದ್ಲು, ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ. ಆ ಕಾರಣಕ್ಕಾಗಿ ಎಲ್ಲ ಜೀವಿಕೋಟಿಗಳಿಗೂ ಹೇಳ್ಯಾರಿದನು. ಒಬ್ಬರಿಗೆ ಹೇಳಿಲ್ಲ ಅಕ್ಕ, ಎಲ್ಲರಿಗೂ ಹೇಳ್ಯಾಳ. ನಾವು ಮನುಷ್ಯ ಜನ್ಮವನ್ನು ತೊಡೆದು ಹರ ಜನ್ಮವಾಗುನುಲ್ಲ, ಪರಮಾತ್ಮ ಆಗುನು ನಾವು. ಅದೀವು ಮೊದಲ, ಆದ್ರೆ ತಿಳ್ಕೊಳ್ಳೋದಷ್ಟೈತಿ. ಯಾರಿಂದ? ಸದ್ಗುರುನಾಥನ ಮುಖಾಂತರವಾಗಿ ತಿಳಿಬೇಕಾಗೈತಿ. ತಿಳಿದಾಗ ಮಾತ್ರ ದೇವರಾಗ್ತೀವಿ ನಾವು. ಅಲ್ಲಿವರೆಗೆ ಆಗಲಿಕ್ಕೆ ಬರಂಗಿಲ್ಲ ಪುಣ್ಯಾತ್ಮರೇ. ನಾವು ದೇವರಾಗಬೇಕಾಗಿತ್ತಂದ್ರೆ
ನಾವು ಸದ್ಗುರುನಾಥನ ಪಾದಕ್ಕೆ ಶರಣ ಹೋದಾಗ ನಮಗೆ ತಿಳಿತೈತಿ. ಈ ಎರಡು ಪುಷ್ಪಗಳನ್ನು ಸದ್ಗುರುನಾಥನ ಪಾದಕ್ಕಿಟ್ಟು ಮುಗಿಸ್ತಾ ಇದ್ದೇನೆ. ತತ್ಸತ್ ಪರಬ್ರಹ್ಮಣೇ ನಮಃ. ಹರಿ ಓಂ.